ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆಗಿಳಿದಿದ್ದ ಪೊಲೀಸರು ದರ್ಶನ್ ಮನೆಯಿಂದ ದುಡ್ಡನ್ನು ವಶಪಡಿಸಿಕೊಂಡಿದ್ದರು. ಆ ದುಡ್ಡನ್ನು ಈಗ ವಾಪಸ್ ಕೊಡಿ ಅಂತ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ದರ್ಶನ್. ಇವತ್ತು 57ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಿಗುತ್ತಾ ಸೀಸ್ ಆದ ಹಣ, ಅವ್ರ ಮನೆಯಿಂದ ಸೀಸ್ ಆಗಿರೋ ಹಣ ಇವತ್ತು ವಿಚಾರಣೆ ನಡೆಯುತ್ತೆ. ಹಣ ಬಿಡುಗಡೆ ಮಾಡುವಂತೆ ವಾದ ಮಂಡಿಸಲಿದ್ದಾರೆ ದರ್ಶನ್ ಪರ ವಕೀಲರು. ದರ್ಶನ್ ಮನೆಯಲ್ಲಿ 37 ಲಕ್ಷ ಸೀಸ್ ಮಾಡಿದ್ರು ಕಾಮಾಕ್ಷಿಪಾಳ್ಯ ಪೊಲೀಸರು. ಹಾಗೆಯೇ ವಿಜಯಲಕ್ಷ್ಮಿ ಮನೆಯಿಂದ ಕೂಡ ಒಂದು 3-3.5 ಲಕ್ಷ ರೂಪಾಯಿ ಸೀಸ್ ಮಾಡಿದರು. ಒಟ್ಟು 40 ಲಕ್ಷ ಅನ್ಕೊಳ್ಳಿ. ಈ ದುಡ್ಡನ್ನು ಬಿಡುಗಡೆ ಮಾಡಿ ಅಂತ ಅರ್ಜಿ ಹಾಕಿದ್ದಾರೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೆಯಬೇಕು. ಇವತ್ತು ವಿಚಾರಣೆಗೆ ಬರುತ್ತೆ 57ನೇ CCH ಕೋರ್ಟ್ನಲ್ಲಿ. ನೋಡೋಣ ಏನಾಗುತ್ತೆ, ಇವತ್ತೇ ಏನಾದರೂ ಆದೇಶ ಬರುತ್ತಾ ಅಂತಂದ್ಬಿಟ್ಟು.